ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿಯು ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು ಆಹಾರ ಪದ್ಧತಿಯಲ್ಲಿ 4ನೇ ದಿನದ ಅಡಿಗೆ ನಾನು ಇವತ್ತು ಸಜ್ಜಿ ರೊಟ್ಟಿನ ಮಾಡಕತ್ತೀನಿ. ನೋಡ್ರಿ, ಆಹಾರ ಪದ್ಧತಿಯ 4ನೇ ದಿನದ ಅಡಿಗೆಯಲ್ಲಿ ಸಜ್ಜಿ ರೊಟ್ಟಿ ಮಾಡಕತ್ತೀನಿ ರೀ. ಈ ಸಜ್ಜಿ ರೊಟ್ಟಿನ ನಾನು ಈಗ ಎಲ್ಲ ಜಿಗಿ ಹಾಕ್ಕೊಂಡು ನಾದ್ಕೊಂಡೀನಿ ರೀ. ಈಗ ಈ ರೊಟ್ಟಿನ ಬಡಿತೀನಿ ನೋಡ್ರಿ. ನೀವೇನಾದರೂ ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೀಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಈ ಸಜ್ಜಿ ರೊಟ್ಟಿ ಮತ್ತು ಯಾವ್ಯಾವ ಪಲ್ಯ ಏನೇನು ತರಕಾರಿ ಅದನ್ನ ತೊಗೊಂಡು ಮಾಡಿದ್ದೀನಿ ಅಂತ ಎಲ್ಲ ತೋರಿಸ್ತೀನಿ ನೋಡಿರಿ ನಿಮ್ಗೆ. ಈಗ ಮೊದಲಿಗೆ ಸಜ್ಜಿ ರೊಟ್ಟಿನ ಮಾಡ್ತೀನಿ ನೋಡಿರಿ. ಈಗ ನೋಡಿರಿ, ಈ ರೊಟ್ಟಿನ ಮಾಡೋಕ್ಕೆ ಎಷ್ಟು ಹೋಳಿನ ತೊಗೊಂಡಿನಿ ನೋಡಿರಿ. ನಾನು ನಾದೋದು ಎಲ್ಲ ತೋರಿಸಿದ್ರೆ ವಿಡಿಯೋ ಭಾಳ ದೊಡ್ಡದಾಗ್ತೇಳಿ ಅದಕ್ಕೆ ನಾದದ್ದೀನಿ ತೋರಿಸಿಲ್ಲ ನಿಮ್ಗೆ. ಒಮ್ಮೆ ಡೈರೆಕ್ಟ್ ರೊಟ್ಟಿ ಮಾಡಕತ್ತೀನಿ ನೋಡಿರಿ. ಈಗ ಹಿಟ್ಟು ಹಚ್ಕೊಂಡು ರೊಟ್ಟಿನ ಮಾಡ್ತೀನಿ ನೋಡಿರಿ. ಈ ಥರ ಹಿಟ್ಟು ಬಡಿತೀನಿ ರೀ. ಈಗ ಹಂಚು ಕಾಯಕ್ಕೆ ಇಟ್ಟೀನಿ ರೀ. ಈ ಸದ್ದ ರೊಟ್ಟಿ ಬಡಿದು ಹಾಕ್ತೀನಿ ನೋಡಿರಿ. ಇದನ್ನು ಹೀಗೆ ದೊಡ್ಡದು ಮಾಡ್ಕೊಂಬರ್ತೀನಿ ರೀ. ನೋಡಿರಿ, ಈಗ ಇದು ದೊಡ್ಡದು ಮಾಡೀನಿ ರೀ. ಈ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡಿರಿ. ಸ್ವಲ್ಪ ಉಪ್ಪು ಹಾಕಿದ್ರೆ ಸಜ್ಜಿ ರೊಟ್ಟಿ ಟೇಸ್ಟಿ ಆಗ್ತಾವೆ ರೀ. ಈಗ ಉಪ್ಪು ಹಾಕೀನಿ ರೀ. ರೊಟ್ಟಿನ ಹಂಚಿಗೆ ಹಾಕ್ತೀನಿ ನೋಡಿರಿ. ಈಗ ನಾನು ರೊಟ್ಟಿನ ಹಂಚಿಗೆ ಹಾಕಿದ್ದೀನಿ ನೋಡಿರಿ. ಈಗ ನೀರು ಹಚ್ತಾ ಇದ್ದೀನಿ ರೀ. ಈ ಥರ ಚೆಂದಾಗೆ ನೀರು ಹಚ್ಚೋದ್ರಿ. ಸ್ವಲ್ಪ ನೀರು ಅದು ಆವಿ ಆದಮೇಲೆ ತಿರುವಿ ಹಾಕಿಬಿಡ್ಬೇಕು ನೋಡಿರಿ. ಈ ಥರ ದಿನ ಒಂದೊಂದು ಥರ ರೊಟ್ಟಿ ಮಾಡಿಕೊಟ್ರೆ ಶುಗರ್ ಇರೋರಿಗೂ ಬಾಯಿ ರುಚಿ ಬರ್ತದೆ ರೀ. ದಿನ ಅದೇ ರೊಟ್ಟಿ ಅದೇ ಚಪಾತಿ ಅಂದ್ರೆ ಬೇಜಾರಾಗ್ತದೆ ರೀ. ಈ ಥರ ಡೈಲಿ ಒಂದೊಂದು ಥರ ಮಾಡೋದು ನೋಡಿರಿ. ಈಗ ಇದನ್ನು ತಿರುವಿ ಹಾಕ್ತೀನಿ ನೋಡಿರಿ. ತಿರುವಿ ಹಾಕೀನಿ ನೋಡಿರಿ. ಈಗ ನೋಡಿರಿ, ಇದನ್ನು ತಿರುವಿ ಹಾಕ್ತೀನಿ ನೋಡಿರಿ. ನೋಡಿರಿ, ತಿರುವಿ ಹಾಕಿದ್ದೀನಿ. ಯಾವ ಥರ ಉಪ್ಪು ಹಾಕುತ್ತದೆ ನೋಡಿರಿ ಸಜ್ಜಿ ರೊಟ್ಟಿ. ನೋಡಿರಿ, ಫುಲ್ ಉಬ್ಬತ್ತು ರೀ. ಈಗ ಹೊಳಿಸಿ ಹಾಕ್ತೀನಿ ನೋಡಿರಿ. ನೋಡಿರಿ, ಮಸ್ತ್ ಅಂದ್ರೆ ಮಸ್ತ್ ಉಬ್ಬ್ಯದ್ರಿ. ನೋಡಿರಿ, ಫುಲ್ ಚಂದ ಬಂದದ ನೋಡಿರಿ ರೊಟ್ಟಿ. ಈಗ ಇದನ್ನು ತೆಗಿತೀನಿ ನೋಡಿರಿ. ತೆಗಿತೀನಿ ನೋಡ್ರಿ. ಈಗ ಇನ್ನೊಂದು ಮಾಡ್ಕೊಂಬರ್ತಾರೆ. ಈಗ ಇನ್ನೊಂದು ಹಾಕಿ ನೋಡ್ರಿ. ಇದನ್ನು ಈ ಥರ ನೀರು ಹಚ್ಚಿ ಬೇಯಿಸ್ಕೊತೀನಿ ನೋಡ್ರಿ. ಉಪ್ಪು ಹಾಕಿ ನೀರು ಹಚ್ಚಿದ್ರೆ ರೊಟ್ಟಿ ಸಜ್ಜಿ ರೊಟ್ಟಿ ಸ್ವಾದ ಆಗ್ತಾವ್ರಿ. ಈಗ ಅದು ಬೇಯಿಲ್ರಿ. ಈಗ ಇದನ್ನು ತಿರುವಿ ಹಾಕ್ತೀನಿ ನೋಡ್ರಿ. ತಿರುವಿ ಹಾಕಿ ನೋಡ್ರಿ. ಈಗ ನೋಡ್ರಿ, ಹೊಳಿಸಿ ಹಾಕ್ತೀನಿ ರೀ. ಹೊಳಿಸಿ ಹಾಕಿ ನೋಡ್ರಿ. ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಚಂದ ಒಬ್ಬಾಗ್ತದೆ ನೋಡ್ರಿ. ಫುಲ್ ಒಬ್ಬತ್ತು ನೋಡ್ರಿ. ಈಗ ಇದನ್ನು ಹೊಳಿಸಿ ಹಾಕ್ತೀನಿ ರೀ. ನೋಡ್ರಿ, ಎಷ್ಟು ಬಾರಿ ಆಗಿದೆ ನೋಡ್ರಿ ಸಜ್ಜಿ ರೊಟ್ಟಿ. ಈ ಥರ ನಾವು ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಮಾಡಿ ಕೊಟ್ಟರೆ ಭಾರಿ ನೋಡ್ರಿ ಅವ್ರಿಗೆ. ಈಗ ಇದನ್ನು ತೆಗಿತೀನಿ ನೋಡ್ರಿ. ಫುಲ್ ಚಂದ ಬೇಯ್ದದ್ರಿ. ತೆಗ್ದೀನಿ ನೋಡ್ರಿ. ಇದೇ ಥರ ಎಲ್ಲನೂ ಮಾಡ್ಕೊಂಬರ್ತಾರೆ ನೋಡಿರಿ. ಎಲ್ಲ ರೊಟ್ಟಿನೂ ಮಾಡ್ಕೊಂಬಂದಿ ನೋಡಿರಿ. ಇವು ರೊಟ್ಟಿ ಕೂಡ ನೋಡಿರಿ ಎಷ್ಟು ಸಾಫ್ಟ್ ಆಗ್ಯಾವ್ರಿ. ಈಗ ನೋಡಿರಿ, ಮಡಿಸಿದ್ರೆ ನೋಡಿರಿ ಒಂದೇ ಮುಷ್ಟಿ ಆಗ್ತಾವ್ರಿ. ಬಿಚ್ಚಿ ತೆಗೆದ್ರೆ ನೋಡಿರಿ ಎಷ್ಟು ಬಾರಿ ಆಗ್ಯಾವ ನೋಡಿರಿ. ಫುಲ್ ಮೆತ್ತಗೆ ಸಾಫ್ಟ್ ಬಂದಾವೆ ನೋಡಿರಿ. ಈಗ ಇವತ್ತಿನ ಅಡುಗೆ ನಾನು ಏನೇನು ಮಾಡ್ಕೊಂಡೀನಿ ಅಂತ ತೋರಿಸ್ತೇನೆ ನೋಡಿರಿ. ನೋಡಿರಿ, ಇವತ್ತು ಶುಗರ್ ಇರೋ ಆಹಾರ ಪದ್ಧತಿಯಲ್ಲಿ ನಾನು ಈ ಶಾಮಿ ಅಕ್ಕಿ ಅನ್ನನೇ ಮಾಡ್ಕೊಂಡೀನಿ ರೀ. ಇವತ್ತು ಇದು ಶೇಂಗಾದ ಸಾರು ಮಾಡ್ಕೊಂಡೀನಿ ರೀ. ಹಾಗೆ ಹಾಗಲಕಾಯಿ ಪಲ್ಯ ಮಾಡೀನಿ ನೋಡಿರಿ. ನಾನು ದಿನ ಸೊಪ್ಪಿನ ಪಲ್ಯ ಇರ್ತದೆ ಅಂತ ಹೇಳ್ರಿ ಇವತ್ತು ಹಾಗಲಕಾಯಿ ಪಲ್ಯ ಮಾಡೀನಿ ರೀ. ಇದು ಮೂಕಣಿ ಪಲ್ಯ ಮಾಡೀನಿ ನೋಡಿರಿ. ಫಸ್ಟ್ನೇ ವಿಡಿಯೋದಲ್ಲಿ ನಾನು ಮೂಕಣಿ ಉಸಳಿ ಮಾಡಿದ್ದೆ ರೀ. ಇದು ಮೂಕಣಿ ಹಿಂಡಿ ಪಲ್ಯ ನೋಡಿರಿ. ಹಾಗೂ ಸಲಾಡನ್ನು ತೊಗೊಂಡು ನೋಡಿರಿ. ಗಜರಿಕಾಯಿ, ಸೌತೆಕಾಯಿ, ಮೆಂತಿ ಪಲ್ಯ, ಇದು ಮೊಸರನ್ನು ತೊಗೊಂಡು ನೋಡಿರಿ ಇವತ್ತಿನ. ಆಮೇಲೆ ಸಜ್ಜಿ ರೊಟ್ಟಿ ಮಾಡ್ಕೊಂಡೀನಲ್ಲ ರೀ. ಇವತ್ತಿನ ಆಹಾರದ ಇವೆಲ್ಲ ಅಡುಗೆನ ಮಾಡ್ಕೊಂಡೀನಿ ರೀ ನಾನು. ಈಗ ಇದನ್ನೆಲ್ಲ ತಾಟಿಗೆ ಹಚ್ತೀನಿ ನೋಡಿರಿ. ನೋಡಿರಿ, ತಾಟನ್ನು ತೊಗೊಂಡೀನಿ ರೀ. ಮೊದಲಿಗೆ ಸಲಾಡನ್ನೇ ಇಡ್ತೀನಿ ನೋಡಿರಿ. ಸಲಾಡನ್ನೇ ಅವರು ಪೂರ್ತಿ ತಿಂದು ಮುಗಿಸ್ಬೇಕು ರೀ.
ಅದ್ರ ಸಂಬಂಧ ಸಾಲ ವಡೆನೇ ಇಟ್ಟೀನಿ ರೀ. ಈಗ ಈ ಮೆಂತಿ ಪಲ್ಯನ ರೊಟ್ಟಿ ಜೊತೆಗೆ ತಿನ್ನೋದು ನೋಡ್ರಿ. ಈಗ ನಾನು ಕಾಳು ಪಲ್ಯ ಹಚ್ತೀನಿ ನೋಡ್ರಿ. ಈಗ ಇದು ಹಚ್ತೀನಿ ನೋಡ್ರಿ, ಮೂಕುಣಿದು ಹಿಂಡಿ ಪಲ್ಯ ನೋಡ್ರಿ. ಈ ಕಾಳು ಪಲ್ಯಲ್ಲಿ ಪ್ರೋಟೀನ್ ತುಂಬ ಇರ್ತದೆ ರೀ. ಈಗ ನಾನು ಇದು ಹಾಗಲಕಾಯಿ ಪಲ್ಯನ ಹಚ್ತೀನಿ ನೋಡ್ರಿ. ಈ ಹಾಗಲಕಾಯಿ ಪಲ್ಯ ಅಂತೂ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡ್ರಿ. ಇದು ಶುಗರ್ ಇರೋರಿಗೆ ದಿನ ಮಾಡಿಕೊಟ್ರಂತೂ ಭಾಳ ಚಲೋ ನೋಡ್ರಿ ಇದು. ಯಾಕಂದ್ರೆ ಇದು ಕಹಿ ಇರೋದ್ರಿಂದ ನಮ್ಮ ದೇಹದಲ್ಲಿ ಶುಗರ್ ಅಂಶ ಕಮ್ಮಿ ಆಗ್ತದೆ ನೋಡ್ರಿ. ಹಾಗಲಕಾಯಿ ನಾವು ದಿನ ಉಂಡ್ರಿ ಶುಗರ್ ಅಂಶ ಕಮ್ಮಿ ಆಗ್ತದೆ ರೀ. ಇದನ್ನು ಹಾಗಲಕಾಯಿದು ಜ್ಯೂಸ್ ಕುಡಿಬೇಕ್ರಿ. ಈ ಥರ ಹಾಗಲಕಾಯಿ ಪಲ್ಯ ಅಂತೂ ದಿನ ಮಾಡಿಕೊಟ್ರೆ ಭಾಳ ಚಲೋ ನೋಡ್ರಿ ಅವರಿಗೆ. ಈಗ ನಾನು ಈ ಮೊಸರನ್ನ ಇಡ್ತೀನಿ ನೋಡ್ರಿ. ಈಗ ಸಜ್ಜಿ ರೊಟ್ಟಿನ ಹಚ್ತೀನಿ ರೀ. ಈಗ ಈ ಸಜ್ಜಿ ರೊಟ್ಟಿನ ಹಚ್ತೇನೆ ನೋಡ್ರಿ. 2 ಸಜ್ಜಿ ರೊಟ್ಟಿನ ಹಚ್ಕೋತೀನಿ ರೀ. ಈಗ ಇದು ಶಾಮಿ ಅಕ್ಕಿ ಅನ್ನನ ಹಚ್ತೇನೆ ನೋಡ್ರಿ. ಈಗ ಇದು ಶಾಮಿ ಅಕ್ಕಿ ಅನ್ನನ ಹಚ್ಚಿ ನೋಡ್ರಿ. ಈಗ ಇದು ಶೇಂಗದ ಸಾರನ್ನು ಹಚ್ತೇನೆ ನೋಡ್ರಿ. ಇದನ್ನು ಬಟ್ಲಾನ ಈ ತಾಟಿನೆಲ್ಲ ಇಡ್ತೀನಿ ನೋಡ್ರಿ. ಈಗ ನೋಡ್ರಿ ಎಲ್ಲವನ್ನೂ ಹಚ್ಚಿದ್ದೀನಿ, ಸಾರನ್ನು ಹಚ್ಚಿನ್ರಿ, ಎಲ್ಲ ಹಚ್ಚಿದ್ದೀನಿ ರೀ. ಇವತ್ತಿನ ಶುಗರ್ ಇರೋ ಆಹಾರ ಪದ್ಧತಿಯಲ್ಲಿ ನಾನು ಸಜ್ಜಿ ರೊಟ್ಟಿನೇ ಮಾಡಿದ್ದೀನಿ ರೀ. ಮೊದಲಿಗೆ ಅವರು ಈ ಸಲಾಡನ್ನು ತಿನ್ಬೇಕು ನೋಡ್ರಿ. ಸಲಾಡನ್ನು ತಿಂದು ಮುಗಿಸಿ ಆಮೇಲೆ ಸಜ್ಜಿ ರೊಟ್ಟಿ, ಈ ಹಾಗಲಕಾಯಿ ಪಲ್ಯ, ಈ ಮೂಕುಣಿ ಹಿಂಡಿ ಪಲ್ಯ, ಅವು ಮೆಂತಿ ಪಲ್ಯ ಜೊತೆಗೆ ಮೊಸರನ್ನು ಕಲಿಸ್ಕೊಂಡು ಚೆಂದ ಊಟ ಮಾಡಿ ಆಮೇಲೆ ಈ ಶಾಮಿ ಅಕ್ಕಿ ಅನ್ನ, ಶೇಂಗಾ ಸಾರನ್ನು ಊಟ ಮಾಡ್ಬೇಕು ನೋಡ್ರಿ. ಇದೇ ಥರ ಅವರು ಫಾಲೋ ಮಾಡ್ಕೊತ ಬಂದ್ರಿ ತಿಂಗಳಲ್ಲಿ ಅವ್ರ ಶುಗರ್ ಫುಲ್ ನಾರ್ಮಲ್ ಆಗ್ತದೆ ನೋಡ್ರಿ. ಒಟ್ಟು ಜಾಸ್ತಿ ಆಗಂಗಿಲ್ಲ ರೀ. ಈ ಹಾಗಲಕಾಯಿ ಪಲ್ಯ ಅಂತೂ ಡೈಲಿ ಇದ್ರಂತೂ ಭಾಳ ಚಲೋ ನೋಡ್ರಿ ಇದು ಆರೋಗ್ಯಕ್ಕೆ. ಇದ್ರದ್ದು ಜ್ಯೂಸ್ ಕುಡಿಯೋದಾಗಲಿ ರೀ, ಇಲ್ಲ ಕುದಿಸಿಬಿಟ್ಟು ಹಾಗೇನೂ ತಿಂತಾರೆ ಇದನ್ನು. ಒಂದು ಸ್ವಲ್ಪ ಉಪ್ಪು ಹಚ್ಕೊಂಡು ಕುದಿಸಿ ಹಂಗೆ ತಿಂತಾರೆ, ಹುರಿದೂ ತಿಂತಾರೆ ನೋಡ್ರಿ. ಒಟ್ಟು ಶುಗರ್ ಇರೋರು ದಿನ ಹಾಗಲಕಾಯಿ ತಿಂದ್ರಂತೂ ಭಾಳ ಚಲೋ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗಿದ್ರಿ ಹಾಗಲಕಾಯಿ ಪಲ್ಯ ನೋಡ್ರಿ. ಸಜ್ಜಿ ರೊಟ್ಟಿ, ಸಲಾಡ್, ಮೆಂತಿ ಪಲ್ಯ, ಇದು ಮೂಕುಣಿದು ಹಿಂಡಿ ಪಲ್ಯ ನೋಡ್ರಿ. ಹಾಗೂ ಹಾಗಲಕಾಯಿ ಪಲ್ಯ, ಮೊಸರು, ಶೇಂಗಾ ಸಾರು, ಶಾಮಿ ಅಕ್ಕಿ ಅನ್ನ. ಇವತ್ತಿನ ಆಹಾರ ಪದ್ಧತಿಯೆಲ್ಲ ಇದನ್ನೆಲ್ಲ ನಾನು ಮಾಡ್ಕೊಂಡೀನಿ ನೋಡ್ರಿ. ಇವತ್ತಿನ ಈ ಆಹಾರ ಪದ್ಧತಿಯನ್ನು ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬ್ರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲ್ಗೆ ಯಾವತ್ತೂ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಮುಂದಿಂದು ಶುಕ್ರವಾರದ ಆಹಾರ ಪದ್ಧತಿಯನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ರೀ ನಾನು ನಿಮಗೆ. ಇದು ಗುರುವಾರದ ಆಹಾರ ಪದ್ಧತಿ ನೋಡ್ರಿ ಇದು. ನಮಸ್ಕಾರ ರೀ ಎಲ್ಲರಿಗೂ.